ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬಹುತೇಕ ಸುರ್ಜೇವಾಲರೊಂದಿಗೆ 1-to-1 ಸಭೆಯನ್ನ ಶಾಸಕರು ಬಂದಿರುವಂತದ್ದು ಅಥವಾ ಕರೆದಿರುವಂತದ್ದು ಬಹುತೇಕ ಮುಕ್ತಾಯದ ಹಂತದಲ್ಲಿ ಇರುವಂತದ್ದು. ಅಂದ್ರೆ ಬಹಳ ಮುಖ್ಯವಾಗಿ ಏನು ಬಿ ಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಹಾಗೆ ರಾಜು ಕಾಗೆ ಅವರ ಅಸಮಾಧಾನದ ಹಿನ್ನೆಲೆಯಲ್ಲಿ ಏನು ಸುರ್ಜೇವಾಲ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಅಂದ್ರೆ 40 ಶಾಸಕರ 1-to-1 ಸಭೆಯನ್ನು ಕೂಡ ಮಾಡಿದ್ರು. ಬಹಳ ಮುಖ್ಯವಾಗಿ ರಾಜು ಕಾಗೆ ಅವರು ಹಾಗೆ ಬಿ ಆರ್ ಪಾಟೀಲ್ ಅವರು ಏನ್ ಹೇಳ್ತಾರೆ ಅಂದ್ರೆ ಏನ್ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಬಹಳ ನಿರೀಕ್ಷೆ ಇತ್ತು. ಇದಾದ ಬಳಿಕ ಒಂದಷ್ಟು ಬೆಳವಣಿಗೆಗಳಾಯ್ತು. ಅಂದ್ರೆ ಸುರ್ಜೇವಾಲರೊಂದಿಗೆ 1-to-1 ಸಭೆ ನಂತರದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಕಮ್ಮಿ ಆಗಿಲ್ಲ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು 1-to-1 ಸಭೆ ನಂತರದಲ್ಲಿ ಬಿ ಆರ್ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ರು, ರಾಜು ಕಾಗೆ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಅಂದ್ರೆ ನಾವೇನು ಈ ಹಿಂದೆ ನಾವು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀವಿ, ಹೇಳಿಕೆಯನ್ನ ಕೊಟ್ಟಿದ್ವಿ, ಅದೇ ಹೇಳಿಕೆಯನ್ನು ಕೂಡ ನಾವು ಸುರ್ಜೇವಾಲ ಅವರೊಂದಿಗೆ ಭೇಟಿ ನಂತರದಲ್ಲೂ ಕೂಡ ಅಥವಾ 1-to-1 ಸಭೆಯಲ್ಲೂ ಕೂಡ ನಾವು ಚರ್ಚೆಯನ್ನ ಮಾಡಿದ್ವಿ. ಯಾವುದೇ ರೀತಿ ಬದಲಾವಣೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿರುವಂತದ್ದು. ಅಂದ್ರೆ ಅಭಿವೃದ್ಧಿ ವಿಚಾರವಾಗಿ ಹಣ ಬಿಡುಗಡೆ ಮಾಡಬೇಕು, ಅದನ್ನ ಹೊರತುಪಡಿಸಿ ಬೇರೆ ಏನು ಕೂಡ ಇಲ್ಲಿ ರಾಜಕೀಯವಾಗಿ ನಾವು ಮಾತನಾಡಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು. ಹಾಗೆ ಮಾಗಡಿ ಶಾಸಕರು ಕೂಡ ಏನೋ ಬಾಲಕೃಷ್ಣ ಅವರು ಕೂಡ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಅಂದ್ರೆ ರಾಜಕೀಯ ವಿಚಾರಗಳು ಯಾವುದೂ ಇಲ್ಲ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಕೆಲವೊಂದು ಗಂಟೆ ಹಿಂದೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಅಥವಾ ಸಿಎಂ ಬದಲಾವಣೆ ವಿಚಾರವಾಗಿ ಎಲ್ಲೂ ಕೂಡ ಮಾಧ್ಯಮದಲ್ಲಿ ನೀವು ಹೇಳಿಕೆಯನ್ನು ಕೊಡಬಾರದು. ಒಂದು ವೇಳೆ ನೀವು ಆ ರೀತಿ ಹೇಳಿಕೆಯನ್ನು ಕೊಟ್ಟರೆ ನಾವು ನೋಟಿಸ್ ಕೊಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಏನು ಶಾಸಕರು ಕೂಡ ಹೇಳಿರುವಂತದ್ದು, ಹೌದು ನಾವು ಹಿರಿಯ ಶಾಸಕರು ಅಥವಾ ಹಿರಿಯ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಅವರ ಒಂದು ಮಾತಿಗೆ ನಾವು ಬೆಲೆ ಕೊಡ್ತೀವಿ. ಯಾವತ್ತೂ ಕೂಡ ಅವರ ವಿರುದ್ಧವಾಗಿ ನಾವು ನಡ್ಕೊಳ್ಳೋದೇ ನಮಗೆ ನೋಟಿಸ್ ಅನ್ನ ಕೊಡ್ತಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಪದೇ ಪದೇ ನಮಗೆ ಆ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿ ಮಾಧ್ಯಮದವರಿಗೂ ಕೂಡ ಮಾಧ್ಯಮ ಪ್ರತಿನಿಧಿಗಳು ಕೂಡ ಹೇಳಿದ್ರು. ಅಂದ್ರೆ ಏನು ಇಕ್ಬಾಲ್ ಹನ್ಸನ್ ಅವರು ಕೂಡ ಅಂದ್ರೆ ರಾಮನಗರ ಶಾಸಕರಾಗಿರುವಂತವರು ಕೂಡ ಮಾತನಾಡುವಾಗ ಅಂದ್ರೆ ಮಾಧ್ಯಮ ಹೇಳಿಕೆಯನ್ನು ಕೊಡುವ ನಂತರದಲ್ಲಿ ಅಂದ್ರೆ 1-to-1 ಸಭೆ ನಂತರದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು. ಏನು ಸುರ್ಜೇವಾಲ ಅವರು 1-to-1 ಸಭೆ ನಂತರದಲ್ಲಿ ಅಂದ್ರೆ 200% ಹೆಚ್ಚುವರಿಯಾಗಿ ನಮ್ಗೆ ಏನು ಅನುದಾನ ಕೊಡುವಂತದ್ದಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತದ್ದಾಗ್ಲಿ ಅಥವಾ ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗತ್ತೆ 100ಕ್ಕೆ 100 ಅಥವಾ 200% ಕೂಡ ಬದಲಾವಣೆ ಆಗುತ್ತೆ. ಅವರ ಚರ್ಚೆ ದಾಟಿಯನ್ನ ನೋಡಿದ್ರೆ ಇವತ್ತು 1-to-1 ಸಭೆಯನ್ನ ನೋಡಿದ್ರೆ ಖಂಡಿತವಾಗಿ ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ಚರ್ಚೆ ಅಥವಾ ಅನಿಸ್ತಿದೆ ಅನ್ನುವಂಥದ್ದು ಮಾತನ್ನ ಹೇಳಿದ್ರು. ಹಾಗೇನೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಅವಕಾಶವನ್ನ ಕೊಡಬೇಕು. ಅವರ ಪರವಾಗಿ 100ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಇರುವಂತದ್ದು. ಹಾಗೆ ಹೈಕಮಾಂಡ್ ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಪರ ಇದೆ ಅನ್ನುವಂತಹ ಮಾತನ್ನ ಸುರ್ಜೇವಾಲ ಅವರೊಂದಿಗೆ 1-to-1 ಸಭೆ ನಂತರದಲ್ಲಿ ಇಕ್ಬಾಲ್ ಅವರು ಕೂಡ ಹೇಳಿರುವಂತದ್ದು. ಅಂದ್ರೆ 1-to-1 ಸಭೆ ಬಳಿಕನೂ ಕೂಡ ಇವನು ಒಂದ್ ರೀತಿಯಾದಂತಹ ಅಸಮಾಧಾನ ಅಥವಾ ಏನು ಈ ಹಿಂದೆ ಏನು ಮಾತಾಡ್ತಿದ್ರು ಅದನ್ನು ಕೂಡ ಮಾತನ್ನ ಮುಂದುವರಿಸಿದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಸುರ್ಜೇವಾಲ ಅವರು ಬೆಂಗಳೂರಿಗೆ ಬಂದ್ರು, ಅಸಮಾಧಾನಿತ ಕಾಂಗ್ರೆಸ್ ಶಾಸಕರ ಜೊತೆಗೆ ಚರ್ಚೆನ ಮಾಡಿದ್ರು. 1-to-1 ಸಭೆ ನಂತರದಲ್ಲೂ ಕೂಡ ಎಲ್ಲೂ ಬದಲಾವಣೆ ಕಾಣ್ಲಿಲ್ವಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಈಗ ಇರುವಂತದ್ದು. ಈಗಾಗಲೇ ಬಹುತೇಕ ಎಲ್ಲ ಒಂದು ಶಾಸಕರ ಅಂದ್ರೆ 40 ಶಾಸಕರ ಒಂದು ಸಭೆಯ ಮುಕ್ತಾಯದ ಹಂತದಲ್ಲಿದೆ. 1-to-1 ಸಭೆ ಮುಕ್ತಾಯ ಹಂತದಲ್ಲಿದೆ. ಇನ್ನ ಬೆಳ್ಳಣಿಗೆ ಶಾಸಕರ 1-to-1 ಸಭೆ ಇರುವಂತದ್ದು. ಸದ್ಯ ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗ್ತಿತ್ತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದೀವಿ. ಇನ್ನ ಕೇವಲ ಒಂದು 3-4 ಶಾಸಕರು ಹೊರತುಪಡಿಸಿದಂತೆ ಬಹುತೇಕ ಎಲ್ಲ ಶಾಸಕರ ಒಂದು 1-to-1 ಸಭೆ ಮುಕ್ತಾಯ ಆಗಿದೆ. ಅಂದ್ರೆ ಬಹಳ ಮುಖ್ಯವಾಗಿ ರಾಜು ಕಾಗೆ, ಬಿ ಆರ್ ಪಾಟೀಲ್ ಇವ್ರ ಮೇಲೆ ಬಹಳ ಗಮನ ಇತ್ತು, ನಿರೀಕ್ಷೆ ಇತ್ತು. 1-to-1 ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಅಥವಾ ಚರ್ಚೆ ಬಳಿಕ ಬದಲಾವಣೆ ಆಗುತ್ತಾ, ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು. ಆದ್ರೆ ಬದಲಾವಣೆಗಳು ಯಾವುದು ಕೂಡ ಕಾಣಿಸ್ತಿಲ್ಲ. ಯಥಾಸ್ಥಿತಿ ಅವರ ಪ್ರತಿಕ್ರಿಯೆ ನೋಡ್ತಾ ಇದ್ರೆ ಯಥಾಸ್ಥಿತಿ ಇದೆ ಅಂತಾನೆ ಹೇಳ್ಬೋದು. ಕಾದ್ ನೋಡ್ಬೇಕು. ಸುರ್ಜೇವಾಲ ಅವರು ಬೆಂಗಳೂರಿಗೆ ಭೇಟಿ ನೀಡಿ ಯಾವೆಲ್ಲ ಶಾಸಕರೊಂದಿಗೆ ಚರ್ಚೆನ ಮಾಡಿದ್ದಾರೆ, 1-to-1 ಸಭೆ ಮಾಡಿದ್ದಾರೆ, ಆ ಬಳಿಕ ಮುಂದಿನ ಬೆಳವಣಿಗೆ ಅಥವಾ ಪಕ್ಷ ಕಟ್ಟುವಂತ ಸಂಘಟನೆ ಆಗಿರ್ಬೋದು ಅಥವಾ ಶಾಸಕರೊಂದಿಗೆ ಮಾತನಾಡೋ 1-to-1 ಸಭೆ ಬಳಿಕ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ನಿನ್ನೆ ಮತ್ತೆ ಇವತ್ತು 2 ದಿನನೂ ಕೂಡ ಶಾಸಕರಿಗೆ 1-to-1 ಸಭೆ ಅಂದ್ರೆ ಪ್ರತ್ಯೇಕವಾದಂತಹ ಸಮಯವನ್ನ ನಿಗದಿ ಮಾಡ್ತಾರೆ.
ನಿಗದಿತ ಸಮಯಕ್ಕೆ ಎಲ್ಲಾ ಶಾಸಕರು ಕೂಡ ಭೇಟಿಯನ್ನ ನೀಡ್ತಾರೆ, 1-to-1 ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ರೀತಿಯಾದಂತಹ ಡೆವಲಪ್ಮೆಂಟ್ ಗಳು ಆಗ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ, ಯಥಾಸ್ಥಿತಿ ಆಗುತ್ತಾ ಅಥವಾ ಸೆಪ್ಟೆಂಬರ್ ಅಲ್ಲಿ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ದಸರಾ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಕೂಡ ಆಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯ ಅವರೇ ಮುಂದಿನ ದಿನಗಳಲ್ಲಿ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.